ಹಾಯ್ ಎಲ್ಲೋ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ, ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇದು ನೋಡಪ್ಪ, ಜಗದ್ಗುರು ಮೌನೇಶ್ವರ ತೊಟ್ಟಿಲು ಕಾರ್ಯಕ್ರಮ. ಇದು ಕಾರ್ತಿಕ ಮಾಸದಲ್ಲಿ, ಇದು ನೋಡಿ ಹೊಸ್ತಲು ಹುಣ್ಣಿಮೆಯಲ್ಲಿ ಮೌನೇಶ್ವರರು ಹುಟ್ಟಿದ ದಿನ. ಈ ಸಗರನಾಡಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು 2 ಥರ ಮಾಡ್ತಾರೆ ಇಲ್ಲಿ. ಒಂದು ದೊಡ್ಡ ಕಾರ್ತಿಕ ಮಾಸ, ಒಂದು ಚಿಕ್ಕ ಕಾರ್ತಿಕ ಮಾಸ ಅಂತ. ತೊಟ್ಟಿಲು ಕಾರ್ಯಕ್ರಮ ಮಾಡ್ತಾರೆ. ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗಿದೆ. ಪ್ರತಿ ವರ್ಷವೂ ಒಬ್ರೊಬ್ರಿಗೆ ದೇವರು ಕೊಟ್ಟಿದ್ದಾನೆ. ಮೌನೇಶ್ವರ ಬಗ್ಗೆ ತುಂಬ ಹೇಳೋದಿದೆ, ಬಟ್ ನಾನು ಸ್ವಲ್ಪ ಹೇಳ್ತೀನಿ. ನನಗೆ ಯಾಕೆಂದರೆ ಹೋದ ಸರಿ ನಾನು ಕೂತ್ಕೊಂಡಾಗ ನನಗೆ ಒಳ್ಳೆಯದಾಗಿತ್ತು, ಬಟ್ ನನ್ನ ತಪ್ಪಿಂದ ನಾನು ಮಗುನ ಕಳ್ಕೊಂಡಿದ್ದೀನಿ. ಸೊ ಇದು ಸರಿನೂ ನಾನು ಕೂತ್ಕೊಂಡಿದ್ದೀನಿ. ಬಟ್ ಮೌನೇಶ್ವರಿಗೆ ನಡ್ಕೊಂಡ್ರೆ ಯಾವತ್ತೂ ಮೋಸ ಮಾಡಲ್ಲ ಅಂತ ನಂಬಿಕೆ ನನಗಿದೆ. ದಯವಿಟ್ಟು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿಲ್ಲ ಅಂತ ಯಾರೂ ಗೇಲಿ ಮಾಡಬೇಡಿ. ಯಾಕಂದರೆ ಅವ್ರ ನೋವು ತುಂಬ ಇರುತ್ತೆ, ಆದರೆ ಯಾರ ಹತ್ರ ಹೇಳ್ಕೊಳಲ್ಲ. ಸೊ ನಮಗೆ ಅದರ ಅನುಭವ ತುಂಬ ಆಗಿದೆ. ಮತ್ತು ಇದು ಅನ್ನ ಪ್ರಸಾದನೂ ಕೂಡ ಇರುತ್ತೆ. ಸಾಯಂಕಾಲ ಹೊತ್ತು ಮಾಲ್ದಿ ಅನ್ನ, ಪಲ್ಯ, ಸಾರು ಎಲ್ಲ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಕಾರ್ಯಕ್ರಮ. ತುಂಬ ಅಂದರೆ ತುಂಬ ಹೇಳ್ಬೇಕಂದ್ರೆ ಈ ಸಗರನಾಡಿನಲ್ಲಿ ಪ್ರತಿಯೊಂದು ತೊಟ್ಟಿಲು ಕುತ್ಕೊಂಡವ್ರಿಗೆ ಮಾತ್ರ 100% ಆಗುತ್ತೆ. ನಂಬಿಕೆ ಅನ್ನೋದು ಜಾಸ್ತಿ ಇಟ್ಕೋಬೇಕು. ಯಾಕಂದರೆ ನನಗಂತೂ 100 ಆಗಿದೆ ಅಂತ ನಾನು ಹೇಳ್ತೀನಿ. ನಾನು ಒಂದು ಸರಿ ಕುತ್ಕೊಂಡಿದ್ದೆ, ಒಂದು 2 ಸರಿ ಕುತ್ಕೊಂಡು ಹೋದ ಸರಿ ನನಗೆ ಕನ್ಫರ್ಮ್ ಆಗಿತ್ತು. ಬಟ್ ಈ ಸರಿ ನಾನು ಸ್ವಲ್ಪ ತಪ್ಪು ಮಾಡಿದೆ. ಸೊ ಶಿಕ್ಷಣ ಆಯಿತು ನನಗೆ. ಏನಪ್ಪ ಇದನ್ನೇ ಹೇಳ್ತಾಳೆ ಅಂತ ಅಂದ್ಕೋಬೇಡಿ. ಯಾಕಂದರೆ ಆ ಥರ ನೊಂದಿದ್ದಕ್ಕೆ ಇಷ್ಟೊಂದು ನಾನು ಹೇಳ್ತಾಯಿದ್ದೀನಿ, ವಾಯ್ಸ್ ವರ್ಕ್ ಕೊಡ್ತಾಯಿದ್ದೀನಿ. ಯಾಕಂದರೆ ಇಲ್ಲೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಇದೆ. ನಾನು ಈ ವಿಡಿಯೋ ಮಾಡೋಕ್ಕೆ ಇಷ್ಟ ಹೇಳ್ತಾರೆ. ನನಗೆ ದೊಡ್ಡ ಚಟ್ಟಿಕ್ಕಿಂತ ಚಿಕ್ಕ ಚಟ್ಟಿ ತುಂಬ ನಮ್ಮ ಕಡೆ ದೊಡ್ಡ ಚಟ್ಟಿಕ್ಕಿಂತ ಚಿಕ್ಕ ಚಟ್ಟಿ ಅಂತ ನಮ್ಮ ಕಡೆಗೆ. ಇದು ಕಾರ್ತಿಕ ಮಾಸದಲ್ಲಿ ನೋಡಿರಿ, ಈ ವರ್ಷ ಕುತ್ಕೊಂಡವ್ರಿಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಆಗುತ್ತೆ. ನೆಕ್ಸ್ಟ್ ವರ್ಷ ನಿಮಗೆ ಗ್ಯಾರಂಟಿ ಹೇಳ್ತೀನಿ ನಾನು ಯಾರಿಗಾಗಿದೆ ಯಾರಿಗಿಲ್ಲ ಅಂತ. ಮತ್ತು ಇವಾಗ ನೋಡಿ ಇಷ್ಟು ಜನ ಬಂದಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಮೌನೇಶ್ವರರ ಒಂದು ಮಹಿಮೆ ಕೇಳೋಕ್ಕೆ. ಯಾಕೆ ಇಷ್ಟೊಂದು ಹೇಳಿದ್ನಪ್ಪ ಅಂದರೆ, ನಾನು ಸ್ವಲ್ಪ ದಪ್ಪನೇ ಇದ್ದೀನಿ. ದಪ್ಪ ಇರೋದಕ್ಕೆ ನನಗೆ ಮಕ್ಕಳು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾನು ವಾಪಸ್ ತೋರಿಸ್ಬೇಕು. ನಾನು ಏನಂತ ನನಗೆ ಗೊತ್ತಾಗಬೇಕು ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿರೋದು. ದಪ್ಪ ಇದ್ದರು ಮಕ್ಕಳು ಆಗಲ್ಲ ಅಂತ ಈ ಊರಲ್ಲಿ ಅಂದ್ಕೊಂಡಿದ್ದಾರೆ. ಬಟ್ ಅದನ್ನು ನಾನು ಗೆಲುವಾಗಿ ತೊಗೊಂಡಿದ್ದೀನಿ. ಅದು ಬಿಡೋದಿಲ್ಲ. ನಾನು ನನ್ನ ಮಗು ಆಗೋವರೆಗೂ ಒಂದು ಮೌನೇಶ್ವರರಿಗೆ ನಾನು ತುಂಬ ಜನ ಒಂದೊಂದು ಥರ ಮಾತಾಡಿದರೆ, ಇವಳೇನು ದಪ್ಪ ಇದ್ದಾಳೆ, ಇವಳಿಗೆ ಮಕ್ಕಳಾಗಲ್ಲ, ಆ ಥರ ಎಲ್ಲ ಹೇಳಿದ್ದಾರೆ. ನನ್ನ ಕಿವಿಯಲ್ಲಿ ಬಿದ್ದಿದೆ. ಬಟ್ ಹೆಂಗೆ ಅಂದರೆ ಅವಮಾನ ಮಾಡ್ತಾರೆ ಈ ಹಳ್ಳಿಯಲ್ಲಿ. ತುಂಬ ನಾನು ಕೇಳಿದ್ದೀನಿ. ಆಮೇಲೆ ಏನಪ್ಪ ಅಂದರೆ, ಸ್ವಲ್ಪ ನನ್ನ ದಪ್ಪ ಇರೋದ್ರಿಂದ ಎಲ್ಲರೂ ಅಯ್ಯೋ ಇವಳಿಗಾಗಲ್ಲ ಮೈಂಡಲ್ಲೇ ಇಟ್ಕೊಳಲ್ಲ. ದಪ್ಪ ಇದ್ದವ್ರಿಗೆ ಮಕ್ಕಳಾಗಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. 100% ನನಗಾಗುತ್ತೆ. ಆದರೆ ವೆಯ್ಟ್ ಮಾಡಬೇಕಷ್ಟೇ. ನಾನು ಇವ್ರ ಎದುರುಗಡೆ ನಾನು ಗೆಲ್ತೀನಿ, ಗೆಲ್ಲಬೇಕು. ಈ ಊರಲ್ಲಿ ನಾನು ಬಾಳಬೇಕಂದ್ರೆ ಈ ಊರಲ್ಲಿ ನಾನು ಏನಂತ ತೋರಿಸ್ಕೊಳ್ಳೇಬೇಕು. ಈ ವಿಡಿಯೋ ಇಷ್ಟದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.